ಆತ್ಮೀಯ ಸ್ನೇಹಿತರೆ ಮತ್ತು ಹಿರಿಯರೇ, ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮ್ಮ ಮುಂದೆ ಒಂದು ಪುಟ್ಟ ಮತ್ತು ಅಷ್ಟೇ ಸುಂದರವಾದ ಹಳ್ಳಿಯ ಕಥೆಯನ್ನು ಭಾಷಣದ ರೂಪದಲ್ಲಿ ಪ್ರಸ್ತುತಪಡಿಸಲು ಬಯಸುತ್ತೇನೆ. ಒಂದು ಹಳ್ಳಿಯ ಸಮೀಪದಲ್ಲಿ 100 ವರ್ಷಗಳಷ್ಟು ಹಳೆಯದಾದ ದಟ್ಟ ಕಾಡಿತ್ತು. ಆ ಕಾಡಿನಲ್ಲಿ ಎತ್ತರದ ಮರಗಳು, ಸ್ವಚ್ಛವಾದ ಹೊಳೆಗಳು ಮತ್ತು ನಾನಾ ರೀತಿಯ ಪಕ್ಷಿಪ್ರಾಣಿಗಳು ಸಂತೋಷದಿಂದ ಬದುಕುತ್ತಿದ್ದವು. ಆ ಹಳ್ಳಿಯ ಹಿರಿಯರು, ಈ ಕಾಡು ನಮ್ಮ ಪೂರ್ವಜರ ಅಮೂಲ್ಯ ಆಸ್ತಿ. ಇದನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ ಎಂದು ಮಕ್ಕಳಿಗೆ ಯಾವಾಗಲೂ ಹೇಳುತ್ತಿದ್ದರು. ಆದರೆ ಒಂದು ದಿನ ಕೆಲವು ಜನ ಮರಗಳನ್ನು ಕಡಿಯಲು ಆ ಕಾಡಿಗೆ ಬಂದರು. ಆಗ ಆ ಹಳ್ಳಿಯ ಯುವಕರು ಮತ್ತು ಮಕ್ಕಳು ಸುಮ್ಮನೆ ಕೂರಲಿಲ್ಲ. ಅವರೆಲ್ಲರೂ ಒಟ್ಟಾಗಿ ಸೇರಿ ಆ ಜನರಿಗೆ ಕಾಡಿನ ಮಹತ್ವವನ್ನು ತಿಳಿಸಿದರು. ಮರಗಳು ನಮಗೆ ಮಳೆ ತರಲು, ಶುದ್ಧ ಗಾಳಿ ನೀಡಲು ಮತ್ತು ಅನೇಕ ಜೀವಿಗಳಿಗೆ ಆಶ್ರಯ ನೀಡಲು ಎಷ್ಟು ಮುಖ್ಯ ಎಂದು ಪ್ರೀತಿಯಿಂದ ವಿವರಿಸಿದರು. ಆ ಯುವಕರ ಮತ್ತು ಮಕ್ಕಳ ಸತ್ಯವಾದ ಮಾತುಗಳನ್ನು ಕೇಳಿದ ನಂತರ ಮರ ಕಡಿಯಲು ಬಂದವರು ತಮ್ಮ ತಪ್ಪನ್ನು ಅರಿತುಕೊಂಡರು. ಅಷ್ಟೇ ಅಲ್ಲದೆ, ಅವರು ಮರ ಕಡಿಯುವುದನ್ನು ನಿಲ್ಲಿಸಿ ಅಲ್ಲಿಯೇ ಹೊಸ ಸಸಿಗಳನ್ನು ನೆಡುವ ಕೆಲಸದಲ್ಲಿ ತಾವೂ ಕೂಡ ಭಾಗವಹಿಸಿದರು. ಇದರ ಪರಿಣಾಮವಾಗಿ ಕೆಲವೇ ವರ್ಷಗಳಲ್ಲಿ ಆ ಕಾಡು ಇನ್ನಷ್ಟು ಹಸಿರಾಗಿ ಬೆಳೆಯಿತು. ಮಳೆ ಚೆನ್ನಾಗಿ ಸುರಿಯತೊಡಗಿತು. ಹಳ್ಳಿಯ ಹೊಳೆಗಳು ವರ್ಷಪೂರ್ತಿ ನೀರಿನಿಂದ ತುಂಬಿ ಹರಿದವು. ಪಕ್ಷಿಗಳ ಕಲರವ ಮತ್ತು ಪ್ರಾಣಿಗಳ ಸಂಚಾರದಿಂದ ಆ ಕಾಡು ಮತ್ತೆ ಜೀವಂತವಾಯಿತು. ಈ ಕಥೆಯಿಂದ ನಾವು ಕಲಿಯಬೇಕಾದ ನೀತಿ: ಪ್ರಕೃತಿಯನ್ನು ನಾವು ರಕ್ಷಿಸಿದರೆ ಪ್ರಕೃತಿ ನಮ್ಮನ್ನು ರಕ್ಷಿಸುತ್ತದೆ. ಬನ್ನಿ, ನಾವು ಕೂಡ ನಮ್ಮ ಸುತ್ತಮುತ್ತಲಿನ ಗಿಡ ಮರಗಳನ್ನು ಬೆಳೆಸೋಣ ಮತ್ತು ಪರಿಸರವನ್ನು ಕಾಪಾಡೋಣ. ಧನ್ಯವಾದಗಳು.